Good morning. This is Saudamini. Welcome to Mini's vlog, time pass videos. Today ಇವತ್ತು 15th ಆಗಸ್ಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಲಾಗ್ ಹಾಯಿಸ್ಟ್ ಆಯಿತು. ಅದು ಮುಗಿಸ್ಕೊಂಡು ಇವಾಗ ಲಾಂಗ್ ವೀಕೆಂಡ್ ಬಂದಿರೋದ್ರಿಂದ ರೋಡ್ ಟ್ರಿಪ್ ಮಾಡೋಣ ಅಂತ ಹೊರಟ್ವಿ. ಸ್ವಲ್ಪ ದಿನದಿಂದ ನಮ್ಮ ಡ್ಯಾಡಿ ಅವರ ಒಂದು ಅಭಿಲಾಷೆ ಅಥವಾ ಇಚ್ಛೆನ ವ್ಯಕ್ತಪಡಿಸಿದ್ರು. ಏನಂದರೆ ಅವ್ರ ಊರು, ಅವರ ಅಪ್ಪನ ಊರು ಹಾಗೂ ಅವರ ತಾತನ ಊರು ನೋಡ್ಬೇಕನ್ನಿಸ್ತಾ ಇದೆ ಅಂತ. ಸರಿ, ನಾವು ಹೊರಟ್ವಿ. ನಮಗೂ ರೋಡ್ ಟ್ರಿಪ್ ಆದಂಗೆ ಆಗುತ್ತೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅಂತ. ಹಾಗೂ ನಮ್ಮ ರೂಟ್ಸ್ ಹೇಗಿದ್ರು ಅದೆಲ್ಲ ನೋಡಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹೋಪ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ತಿಳ್ಕೊಂಡು ಹೊರಟಿದ್ದೀವಿ. ಬನ್ನಿ ನೀವು ನಮ್ಮ ಜೊತೆ, ಪ್ಲೀಸ್ ಜಾಯಿನ್. ಇದು ಪವಿತ್ರ ಹೋಟೆಲ್ ಅಂತ ಕ್ಯಾತ್ಸಂದ್ರದಲ್ಲಿ ತಟ್ಟೆ ಇಡ್ಲಿಗೆ ಫೇಮಸ್ಸು. ಸೊ ತಟ್ಟೆ ಇಡ್ಲಿ ತಗೊಂಡಿದ್ದೀವಿ. ಕ್ಯಾತ್ಸಂದ್ರ ಹೋಟೆಲಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಇಡ್ಲಿ, ತಟ್ಟೆ ಇಡ್ಲಿ. ಸೊ ಇಲ್ಲಿ BR ಬ್ಯಾಸ್ ಕೊನೆಗೆ ಬೆಲ್ಜಿಯಂ ಬ್ಲಿಸ್ ತೊಗೊಂಡ್ವಿ. BRದು ತುಂಬ ಟೇಸ್ಟಿಯಾಗಿದೆ, ವೆರಿ ನೈಸ್. ವೆಲ್ಕಮ್ ಟು ದಾವಣಗೆರೆ. ಇಲ್ಲಿ ನಮ್ಮ ಡ್ಯಾಡಿ ಹೈಸ್ಕೂಲು ಮತ್ತು ಇಂಜಿನಿಯರಿಂಗ್ ಮಾಡಿದರು. ಬಟ್ ಕೆಲಸ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡಿದ್ರು, ಇಲ್ಲಿ ಮಾಡಿಲ್ಲ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ದರಿಂದ ಇಲ್ಲಿ ಮಾಡಿಲ್ಲ. ಶರಬೇಶ್ವರ ಹೋಟೆಲ್ ದಾವಣಗೆರೆ. ಜೋಳದ ರೊಟ್ಟಿ ಊಟ. ಇದು ಕಷಾಯ ಹಾಕಿ ಒಂದು ಸಾಕು. ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್. ಶ್ರೀ ಗುರು ಕೊಟ್ರೇಶ್ವರ ಹೋಟೆಲ್ ಬೆಣ್ಣೆ ದೋಸೆ ಸ್ಪೆಷಲಿಸ್ಟ್ ಇವರು. ಇಡೀ ವರ್ಲ್ಡ್ಗೆ ಮಾಡಿಸಿದ್ರು. ದಾವಣಗೆರೆಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತೀವಿ, ಅದೇನು ಹೊಸದಲ್ಲ. ಇವಾಗ ಹೋಗ್ತಾ ಇರೋದು ಚಿಕ್ಕಜಾಜೂರು ಅಂತ. ಅಲ್ಲಿ ನಮ್ಮ ಡ್ಯಾಡಿ ಪ್ರೈಮರಿ ಸ್ಕೂಲ್ ಓದಿದ್ದಂತೆ. ಸೊ ಆ ಊರು ಬಿಟ್ಟೇನೆ ಆಲ್ಮೋಸ್ಟ್ 6-7 ಡೆಕೆಡ್ಸ್ ಆಗಿದೆ. ಸೊ ಎಲ್ಲ ನೆನಪಿದೆಯಂತೆ, ಚಿಕ್ಕ ಪ್ರೈಮರಿ ಸ್ಕೂಲಲ್ಲೇ ಓದಿರೋದ್ರಿಂದ. ಸೊ ಅವರ ಮನೆ, ನಮ್ಮ ತಾತ ಕಟ್ಸಿದ ಮನೆ, ಆಮೇಲೆ ಅವ್ರ ಸ್ಕೂಲು ಮತ್ತು ದೇವಸ್ಥಾನ ಒಂದಿದೆ. ಇದೆಲ್ಲ ಜೋಳುತ್ತೇನೆ.
ಆನ್ ದ ವೇ ಟು ಚಿಕ್ಕಜಾಜೂರ್. ಎಲ್ಲ ಜೋಡುತ್ತೇನೆ ಅಂತೆ ಅಂತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಡ್ಯಾಡಿ ಹೇಳಿದ್ದು. ಸೊ ಜೋಳ ಅಂತ ನಂಬ್ಕೊಂಡಿದ್ದೀವಿ ನಾವು. ಮೋಸ್ಟ್ಲಿ ಜೋಳ ಅನಿಸುತ್ತೆ. ಒಳ್ಳೆ ಗಾಳಿ ಇದೆ, ಫ್ರೆಶ್ ಏರ್. ಇಟ್ಸ್ ಬ್ಯೂಟಿಫುಲ್. ಬಾಲ್ಯ ಅನ್ನೋದು ಯೂಶಲಿ ಎಲ್ಲರ ಲೈಫಲ್ಲೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಪ್ಪ ಅಮ್ಮನ ಪ್ರೊಟೆಕ್ಷನ್ ಇರುತ್ತೆ, ಫ್ರೆಂಡ್ಸ್ ಗೆಳೆತನ ಇರುತ್ತೆ, ಮನೆ, ಕೇರ್ ಫ್ರೀ ಕಾಲ, ಏನೂ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಯೂಶಲಿ ಎಲ್ಲರಿಗೂ ತುಂಬ ಬ್ಯೂಟಿಫುಲ್ಲಾಗೇ ಇರುತ್ತೆ. ಬಾಲ್ಯ ಅಂದರೆ ಒಂಥರ ಸ್ವರ್ಗ ಥರ. ಚಿಕ್ಕಜಾಜೂರು ಆ ಬೋರ್ಡ್ ಹತ್ರನೇ ಇಷ್ಟೊಂದು ಗಿಡ ಗಂಟೆಗಳು ಬೆಳೆದ್ಬಿಟ್ಟಿದೆ. ಚಿಕ್ಕಜಾಜೂರು ನಮ್ಮ ಡ್ಯಾಡಿ ಚೈಲ್ಡ್ಹುಡ್ ಡೇಸ್ ಊರು. ದೇವಸ್ಥಾನ ಸಿಕ್ತು, ಆದರೆ ತುಂಬ ರಿನೋವೇಷನ್ಗಳಾಗಿದೆ. ಚಿಕ್ಕಜಾಜೂರಿಗೆ ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಗೋಕುಲಾಷ್ಟಮಿ ಆಗಿರೋದು ಎಲ್ಲ ಜಾಸ್ತಿ. ನಿಮ್ಮ ಊರಿಗೆ ಬಂದಿದ್ದೀರಲ್ಲ, ಇವಾಗ ಏನಾದ್ರು ಗೊತ್ತಾಗ್ತಿದ್ಯಾ ನಿಮ್ಗೆ? ಏನೋ ಗೊತ್ತಾಗ್ತದ, ತೋರಿಸ್ತು ನೋಡ್ರಿ ಹುಡುಕನ ಗೋನೋಡಿ ಮುಸುಕುದಾರಿ ತರ. ಇನ್ನು ಮುಂದೋಗಿ ಇದ ಮನೆ ಅದಲ್ಲ. ಅವಾಗ್ಲಿಂದ ಹುಡುಕ್ತಾ ಇದೀವಿ. ಚಿಕ್ಕಜಾಜೂರು ಫುಲ್ ಚೇಂಜ್ ಆಗಿ ಹೋಗಿದೆ ಅಲ್ವ ಡ್ಯಾಡಿ? 70 ವರ್ಷ ಹಿಂದೆ ಚೈಲ್ಡ್ಹುಡ್ ಡೇಸ್ ಇದ್ದಿದ್ದು. ಸಾಮಾನ್ಯ ಮಳೆ ಮಾಪನ ಕೇಂದ್ರ. ಮುಸುಗುದಾರಿ ತರಾನೇ ಟ್ರೈ ಮಾಡ್ತಿದ್ದಾರೆ ಹುಡ್ಕಕ್ಕೆ, ಆದ್ರೆ ಏನು ಕಾಣಿಸ್ತಿಲ್ಲ, ಸಿಗ್ತಾ ಇಲ್ಲ. ಕೆರೆ ಸಿಗ್ತಲ್ಲ ನೋಡಿ. ಆಮೇಲೆ ಯಾರು ಜನಗಳು ಅಂತೂ ಇರಲ್ಲ, ಗೊತ್ತಿಲ್ವಲ್ಲ, ಯಾರ್ಯಾರು ಗೊತ್ತಿಲ್ಲ. ಸೀದಾ ಶ್ಯಾಮ್ ಸೀದಾ. ಇದರಲ್ಲಿ ಯಾವ ಮನೆನೋ ಏನು ಗೊತ್ತಿಲ್ಲ. ನಿಮ್ಮೂರು ನೋಡಿ ಏನು ಅನ್ಸ್ಟಡಿ? ನಮ್ಮವ್ರು ನೋಡಿ ಏನು ಅನ್ಸಿಲ್ಲ, ಬೇಜಾರಾಗ್ತದೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಅಷ್ಟೇ. ಯಾವುದು ಸಿಗ್ಲಿಲ್ಲ? ಯಾವ್ದು ಸಿಗಲಿಲ್ಲ, ನಮ್ಮೂರೇ ಸಿಗಲಿಲ್ಲ. ನಿಮ್ಮ ಮನೆ ಸಿಗ್ಲಿಲ್ಲ? ನಮ್ಮ ಮನೆ ಸಿಗಲಿಲ್ಲ. ನಿಮ್ಮ ಸ್ಕೂಲ್ ರೋಡ್ ಸಿಗಲಿಲ್ಲ, ನಮ್ಮ ಸ್ಕೂಲ್ ಸಿಗಲಿಲ್ಲ. ಸ್ಕೂಲ್ ನೋಡಿದ್ವಲ್ಲ ಅದಲ್ಲ ಶ್ಯಾಮ್, ಸ್ಕೂಲ್ ಅದಲ್ಲ. ಡ್ಯಾಡಿ ಸ್ಕೂಲು ಮನೆ ಎಲ್ಲ ಡೆಮಾಲಿಷ್ ಆಗೋಗಿರುತ್ತೆ. ಅಟ್ಲೀಸ್ಟ್ ಆ ರೋಡರ ಬೇಕಾಗಿತ್ತಲ್ಲ. ಇದು ನೋಡು, ಏನು ಸೈಟ್ ಎಲ್ಲ ಸೈಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ತಂದೆಯ ತಂದೆ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರು. ನಮ್ಮ ತಂದೆ ಬೆಳೆದಿದ್ದೆಲ್ಲ ಇಲ್ಲೇ, ಇದೇ ಊರು. ಊರ ಹೆಸರು ಟಿ ನುಲೇನೂರು ಅಂತ. ಟಿ ನುಲೇನೂರು ಯಾರು ಕಳ್ಸ ಎಲ್ಲ ಹೋಗಿದ್ವಿ ಕೇಳಂತೆ. ಈ ಅರ್ಚಕ್ರ ಮನೆ ಎಲ್ಲಿದೆಯಮ್ಮ? ಇದು ಇವ್ರ ಪೂಜಾರ ಯಾರ ಬರ್ತಾರ ದೇವಸ್ಥಾನಕ್ಕೆ? ಅದೇ ರಾಮಸ್ವಾಮಿ ಅಲ್ಲ ಅವ್ರ ಹೆಸರು? ಹೌದು, ಸುಬ್ಬ ಕಳಿಸ್ಬೇಕಲ್ಲಮ್ಮ. ಯಾರು ಸಣ್ಣ ಹೇಳಮ್ಮ, ನಿಮ್ಮ ರಿಲೇಟಿವ್ಸೇ ಬಂದಾರೆ ಅಂತ ಹೇಳಮ್ಮ. ನಿಮ್ಮ ಸಂಬಂಧಿಕರೇ ಬಂದಾರೆ. ಅಷ್ಟೇ. ಅದೇ ನಾನು ಮೋಸ್ಟ್ಲಿ ಬರ್ಬೋದು, ಗೊತ್ತಲ್ಲ. ಆಮೇಲೆ ಅಂದ್ಕೊಂಡೆ. ಬಣ್ಣ ಹಾಕೋದು
ಅಲ್ಲೇ ಇರ್ತೀರಾ? ಇಲ್ಲೇ? ಅಲ್ಲಿ ಇಲ್ಲೇ ಮಾಡೋದು. ಓ ಆರ್ಟಿಸ್ಟ್ ಅವರಲ್ಲಿ. ನಾವೆಲ್ಲ ನಮ್ಮೂರಲ್ಲಿ ಗಣಪತಿ ನಾನೇ ಮಾಡೋದು. ಹ್ಮ್ ಮುಂದಿನ ಗಣಪತಿ ಹ್ಮ್ ಯಾವಾಗ ಮೊದ್ಲಿಂದಲೂ ನಾವೇ ಈ ಹಬ್ಬಕ್ಕೆ ಹಂಗಾರೆ ಇಲ್ಲೇ ಕುಂಡಿಸ್ತಾರೆ ದೊಡ್ಡ ಪೆಂಡಲ್ ಆಗಿ. ಹ್ಮ್ ಈ ಹಬ್ಬಕ್ಕೆ ಹಂಗಾರೆ ಮಾಡ್ಬೇಕು. ನೀವು ಮಾಡ್ಬೇಕಾಗಾರೆ ಆರ್ಡರ್ಸ್ ಇರುತ್ತೆ. ಚೆನ್ನಾಗಿದೆ ತುಂಬಾ. ಸ್ಫೂರ್ತಿ ಇದು ಚೆನ್ನಾಗಿದೆ ಹೋಟೆಲ್ಲು. ಆನ್ ದ ವೇ ಫ್ರಮ್ ಚಿತ್ರದುರ್ಗ ಟು ತುಮಕೂರು, ಅಲ್ಲಿ ಮಧ್ಯದಲ್ಲಿ ಬರುತ್ತೆ. ನೀಟಾಗಿ ಕ್ಲೀನಾಗಿದೆ, ಡೆಲಿಷಿಯಸ್ ಆಗಿದೆ ಫುಡ್ ಎಲ್ಲ. ಇಟ್ಸ್ ಗುಡ್. ಯಾರಾದರೂ ಆನ್ ಹೈವೇ ಇಲ್ಲಿ ಹೋಗ್ತಾ ಇದ್ದರೆ ಇದನ್ನ ಆರಾಮಾಗಿ ವಿಸಿಟ್ ಮಾಡ್ಬೋದು. ವ್ಯೂ ಚೆನ್ನಾಗಿದೆ ಇಲ್ಲಿ. ಸೊ ಟ್ರಿಪ್ ಎಲ್ಲ ಮುಗೀತು, ಆರಾಮಾಗಿ ವಾಪಸ್ ನಮ್ಮೂರಿಗೆ ನಾವು ಬರ್ತಾ ಇದ್ದೀವಿ. ಬ್ಯಾಕ್ ಟು ದ ಫ್ಯೂಚರ್ ಅಂತ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.